ಆಗಿತ್ತು. ಬಂದು ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಸಿಕ್ಕಾಪಟ್ಟೆ ಚಳಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಅಂದರೆ ಕೋಲ್ಡ್ ನಾನು ತಡಿಬೋದು ಅಂತ ಅಂದ್ಕೊಂಡಿದ್ದೆ. ಅಂದರೆ ಇದೆಲ್ಲ ವೇರ್ ಮಾಡಿಬಿಟ್ಟು ತಡಿಬೋದು ಅಂತ. ಬಟ್ ಸ್ಟಿಲ್ ಗ್ಲೌಸಸ್ ಆಗಲಿ, ಕ್ಯಾಪ್ಸ್ ಏನೇ ಹಾಕಿದ್ರು, ಎಷ್ಟೇ ಸ್ವೆಟರ್ ಹಾಕಿದ್ರು, ಇಲ್ಲಾಂದರೆ ನಾನು ಒಳಗಡೆ 3 ಲೇಯರ್ ಡ್ರೆಸ್ ಹಾಕಿ ಅದಾದ್ಮೇಲೆ ಕೋಟ್ ಹಾಕಿರೋದು. ಸೊ ಅಷ್ಟು ಚಳಿ, ಬಿಸಿಲಿದ್ರೂ ಚಳಿನೇ. ಆ್ಯಂಡ್ ಆಲ್ಸೋ ಇವಾಗ ಸ್ನೋ ಸ್ಟಾರ್ಟ್ ಆಗ್ತಾ ಇರೋದು ಮನಾಲಿಲಿ. ಅಷ್ಟು ಸ್ನೋ ಅಲ್ಲಿ ಅಂದರೆ ಟಾಪ್ಸಲ್ಲೆಲ್ಲ ಇದೆ, ಬಟ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಇನ್ನು ಡೌನ್ಸಲ್ಲೆಲ್ಲ ಫಾರ್ಮ್ ಇವಾಗ ಆಗ್ತಾ ಇರೋದು. ಸೊ ಒಂದು ಪ್ಲೇಸ್ ಇದೆ, ಒಂದು 2-3 ಪ್ಲೇಸ್ ಇದೆ ಸ್ನೋ ಆಗಿರೋ ಕಡೆ. ಬಟ್ ಅಲ್ಲಿ ಎಂಟ್ರಿ ಇಲ್ಲ. ಒಂದು ಜಾಗಕ್ಕೆ ಮಾತ್ರ ಎಂಟ್ರಿ ಇದೆ, ಸುಂಕುಲಾ ಪಾಸ್ ಅಂತ. ತಾರ್ ಸ್ಟೋರಿ ಹೇಳ್ತೀವಿ ರೀ. 400 ರೂಪೀಸ್ ಆಗಿದೆ ಗೈಸ್. ನಾ ತಂದಿರೋ ತಾವು ಯಾವ್ದು ಗೊತ್ತಾ? ಅಪ್ಪಡಿ ಇದು ಟ್ಯಾಂಟಡ್ಯಾಂಡ್ ಇದೆ ತಾರೋ. ಈ ತಾರ್ ಸ್ಟೋರಿ ಹೇಳ್ತೀನಿ. ಒಳಗಡೆ ಕುತ್ಕೊಬಿಡ್ತೀನಿ, ಚಳಿ. ಅಯ್ಯೋ, ಅನ್ಲಾಕ್ ಮಾಡಿ ಮಾಡಿ. ಹಾಂ, ಬೆಳಗ್ಗೆ ಬರೀ ಬಟ್ಟೆ ಹಾಕ್ಕೊಂಡು ಆಚೆಗೆ ಓಡ್ ಬಂದಿದ್ದೀವಿ. ಅಷ್ಟು ಚಳಿ, ರೆಡಿ ಆಗೋಕ್ಕೂ ಆಗಿಲ್ಲ ರೂಮಲ್ಲಿ. ಜಸ್ಟ್ ಮಾಯ್ಶ್ಚರೈಸರು ಮತ್ತು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ. ಯಾಕಂದರೆ ನನಗೆ ಫೀಲ್ ಆಗ್ತಾಯಿದೆ ಆ ಚಳಿಗೂ ಮುಖ ಎಲ್ಲ ಒಂಥರ ಹಿಡ್ಕೊಂಡಂಗೆ ಆಗ್ತಾಯಿದೆ. ಇದಕ್ಕೂ ಅಷ್ಟೇ ವ್ಯಾಸ್ಲಿನ್ ಎಲ್ಲ ತಂದಿದ್ದೆ ನಾನು, ಇರಲಿ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು. ನಿಮ್ಗೆ ಒಂಚೂರು ಹಚ್ಕೊಳ್ಳಿ ಬೇಡ. ಸೊ ಇಲ್ಲೊಂದು ಪ್ಲೇಸ್ ಒಂಥರ ಕ್ಯೂಟ್ ಆಗಿತ್ತು ಅಂದ್ಬಿಟ್ಟು ನಿಲ್ಸಿದ್ವಿ. ಕಾರ್ ನೋಡಿದ್ವಿ, ಸೆಂಡಿಂಗ್ಸ್ ಅವರೇ. ಸೊ ಆ್ಯಂಡ್ ಆಲ್ಸೋ ಅಲ್ಲಿ ಮೇಲೆ ಹೋಗ್ತಿದ್ದೀವಲ್ಲ ಪ್ಲೇಸು, ಆ ಪ್ಲೇಸಿಗೆ 4x4 ಇದೆ ಅಂತ. ಅಂದರೆ ಪ್ರೈವೇಟ್ ಈ ಜೀಪ್ಸು, ಅಂದರೆ ಈ ಮಹೇಂದ್ರ ಬೊಲೇರೋಗಳು, ಟಾಟಾ ಸುಮೋ ಆ ಥರದ್ದು ಮಾತ್ರ ಬಿಡ್ತಾ ಇರೋದು. ಸೊ ನಮ್ದು ಹೆಂಗೂ 4x4 ಇತ್ತಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟು ಕ್ಯೂಟಾಗಿ ಜಾಗ. ಆ ಪ್ಲೇಸ್ನ ನೋಡಿ ಕರ್ಕೊಂಡು ಹೋಗ್ತಾ ಇರೋರು ಇವರೇ. ಸೊ ಇಲ್ಲೆಲ್ಲ ಅಂದರೆ ನಾರ್ಮಲ್ ಈ ಸೀಸನ್ ಟೈಮಲ್ಲೆಲ್ಲ ಸ್ನೋ ಇರುತ್ತೆ, ಇಲ್ಲೆಲ್ಲ ಅಲೋನೇ ಮಾಡಲ್ಲ. ಇವಾಗ ಸ್ವಲ್ಪ ಸ್ನೋ ಸ್ಟಾರ್ಟ್ ಆಗ್ತಾ ಇರೋದಿಲ್ಲ ನೋಡಿ, ಅಲ್ಲೆಲ್ಲ ಈಗ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲೆಲ್ಲ ಈಗ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ತಾರ್ ಬಗ್ಗೆ ಹೇಳ್ಬೇಕು ಅಂದರೆ ಹೇಳಿ ನಿಖಿಲ್ ಅವರೇ, ನೀವೇ ಹೇಳ್ಬೇಕು. ಬ್ಯಾಂಗ್ಳೂರಿಂದ ಚಂಡೀಗಢ ಏರ್ಪೋರ್ಟ್ ಅಲ್ಲಿ ಬಂದಿದ್ದು, ಅಲ್ಲಿಂದ ತಾರ್ ತಗೊಂಡು ಚಂಡೀಗಢದಿಂದ ಏರ್ಪೋರ್ಟ್ ಅಲ್ಲೇ ತಂದು ನಿಲ್ಸಿದ್ರು. ಲಾಸ್ಟ್ ಟೈಮ್ ಬಂದಾಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ್ಲೂ ಸ್ವಲ್ಪ ಇದ್ರದ್ದು ಜಿಮ್ ಐಟಮ್ಸ್ ತಗೊಳಕ್ಕೆ ಆವಾಗಲೂ ಬುಕ್ ಮಾಡ್ಕೊಂಡಿದ್ವಿ ಕಾರು. ಈ ಸಲ ಮಾಡ್ಕೊಳ್ಳೋಣ ಅಂತ ತಾರ್ 4x4 ಮಾಡ್ಕೊಂಡಿದ್ದು. ಅದಕ್ಕೆ ಹೊಸ ತಾರ್ ಕೊಡ್ತಾರೆ. ಯಪ್ಪ ಒಂದು ನಿಮಿಷ. ಹಾಂ, ಸೊ ಇದಾರು ಹಂಗೆ ನಾವು ಅಂದರೆ ಮೈಸೂರಲ್ಲಿ ಇದ್ದಾಗಲೇ ಬುಕ್ ಮಾಡಿದ್ವಿ. ಅವರೇ ಏರ್ಪೋರ್ಟಿಗೆ ತಂದು ಕೊಟ್ಬಿಟ್ಟೋದ್ರು. ನಾವು ಚಂಡೀಗಢದಿಂದ ಮನಾಲಿಗೆ ಇದ್ರಲ್ಲಿ ಬಂದ್ವಿ, ತಾರಲ್ಲಿ ಬಂದ್ವಿ. ಸೊ ಮನಾಲಿಯಿಂದ ಅಟಲ್ ಟನಲ್ ಅಂತ ಒಂದು ಬರುತ್ತೆ. ಅಟಲ್ ಟನಲಿಂದ ಜಿಮ್ ಗಾಡೀಸ್, ಜಿಮ್ಮಿನ ಆದ್ರೆ ಹೆಸರು ಬಡಿ ಎಲ್ಲ ಈಗ ಮಾಡ್ತಾ ಇದ್ದಾರೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಏನೋ ಶಿಂಕುಲಾ ಪಾಸ್ ಮಾತಾಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಫ್ರೀಸ್ ಆಗ್ತಾ ಇದೆ. ಇಲ್ಲಿ ನಮ್ಮೊಬ್ಬ ಕನ್ನಡದವ್ರು ಸಿಕ್ಕಿದ್ದಾರೆ, ಬೆಂಗಳೂರವ್ರು ಅಂತೆ. ಅವ್ರನ್ನ ಕರ್ಕೊ ಬಂದಿರೋರು. ಆ ವಿಡಿಯೋ ನಾವೆಲ್ಲ ನೋಡಿದ್ವಿ. ಇವಾಗ ಇಲ್ಲಿ ಕೆಳಗಡೆ ಹೋಗ್ತಾ ಇದೀವಿ. ಸ್ನೋ ಬಿದ್ದಾಗ ಇಲ್ಲೆಲ್ಲ ಫುಲ್ಲು ಇದಾಗ್ಬಿಡುತ್ತಂತೆ. ಅಂದರೆ ಈ ಮರದ ಮೇಲೆ ಎಲ್ಲ ಸ್ನೋ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಟ್ಸ್ ಓಕೆ, ಇರೋದ್ರಲ್ಲೇ ಖುಷಿ ಪಡಬೇಕು. ಇಲ್ಲ ಅಂತ ದುಃಖ ಪಡ್ಕೊಂಡಿರೋಕ್ಕಾಗತ್ತಾ? ಇರೋದ್ರಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಅಲ್ಲಿಗೆ ಗೈಸ್, ಇವಾಗ ನಾವು ಮನಾಲಿಗೆ 33 ಕಿಲೋಮೀಟರು. ನಾವಿವಾಗಿರೋದು ಇದು ವೆಲ್ಕಮ್ಸ್ ಯು ಚಂದ್ರ ಬ್ರಿಡ್ಜ್ ಇದೆಯಲ್ಲ, ಇದ್ರ ಮುಂದೆ ಹೋದ್ರೆ ಟನಲ್ ಸಿಗುತ್ತೆ, ಒಂದು ಅಟಲ್ ಟನಲ್ ಅಂತ ಅಂದ್ಬಿಟ್ಟು. ಸೊ ಆ ಟನಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸೊ ಗೈಸ್ ದಿಸ್ ಇಸ್ ದ ಟನಲ್. ಈ ಟನಲ್ ಒಳಗಡೆ ಹೋಗ್ತಾ ಇದೀವಿ. ಇವಾಗ ನಾವು ಮನಾಲಿಗೆ ಹೋಗ್ಬೇಕು ಅಂದ್ರೆ ಈ ಟನಲ್ ಇಂದ ಹೋಗ್ತೀವಿ. ಈ ಟನಲ್ ಇಂದಾನೆ ನಾವು ಹಿಂಗ್ ಬಂದಿದ್ದು, ನೆನೆ ಸ್ಟೇ ಆಗಿದ್ದು ಸೂಶಿಯಲ್ಲಿ. ಸೊ ಹಿಂಗೋದ್ರೆ ಇವಾಗ ಮನಾಲಿ ಸಿಗುತ್ತೆ. ಈ ಟನಲ್ ಎಷ್ಟು ಕಿಲೋಮೀಟರ್ ಇದೆ?
ಪಾಯಿಂಟ್ ಸಮಥಿಂಗ್ ಇದೆ. 9.5 ಸಮಥಿಂಗ್ ಏನೋ ಇದೆ. ಸೊ ಈ ಟನಲ್ ಮಾಡೋಕ್ಕೂ ಮುಂಚೆ ಮನಾಲಿಯಿಂದ ಶೀಶುಗೆ ಹೋಗ್ಬೇಕು ಅಂತ ಅಂದ್ರೆ 6 hours ಜರ್ನಿ ಅಂತೆ. ಈ ಟನಲ್ ಇರೋದ್ರಿಂದ ಎಷ್ಟು ಕಿಲೋಮೀಟರ್ ಈಗ ಎಷ್ಟು ಹೊತ್ತು 40-45 minutes. 1 hour ಅಲ್ಲೆಲ್ಲ ಹೋಗ್ಬೋದು. ಸೊ ಈ ತರ ಎಷ್ಟೋ ಟನಲ್ಸ್ ಮಾಡಿದ್ದಾರೆ. ನನ್ಗೆ ಲೆಂತ್ ದೊಡ್ಡದು, 4 ಕಿಲೋಮೀಟರ್